ಚಿತ್ರದುರ್ಗದಿಂದ ಯಾವ ರೀತಿಯಾಗಿ ಕಿಡ್ನಾಪ್ ಮಾಡಲಾಯಿತು ರೇಣುಕಾ ಸ್ವಾಮಿಯನ್ನ ಅನ್ನುವಂಥದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಸಿಸಿಟಿವಿ ದೃಶ್ಯಾವಳಿಗಳು ನ್ಯೂಸ್ 18ಗೆ ಸಿಕ್ಕಿತ್ತು. ಆವಾಗಲೇ ನಿಮಗೆ ತೋರಿಸ್ತಾ ಇದ್ವಿ. ಹಾಗೆ ಕೆಲವೊಂದು ದೃಶ್ಯಾವಳಿಗಳನ್ನ ಈಗ ಗಮನಿಸೋದಾದ್ರೆ ಜಗ್ಗ ನಡ್ಕೊಂಡ್ ಬರ್ತಾ ಇರುವಂತದ್ದು ತೋರಿಸ್ತಾ ಇದೀವಿ ನಿಮಗೆ. ಇಲ್ಲಿ ಆಟೋದಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಫಸ್ಟ್ ಅಂದ್ರೆ ಪುಸಲಾಯಿಸಿ ಕರ್ಕೊಂಡ್ ಬರ್ತಾರೆ ಅವನ್ನ. ಅದಾದ್ಮೇಲೆ ಇವರೆಲ್ಲರೂ ರವಿಗೆ ಕರೆಯನ್ನ ಮಾಡಿ ರವಿಯ ಇಟಿಒಸ್ ಅನ್ನ ಕರೆಸ್ಕೊಂಡ ಬಳಿಕ ರೇಣುಕಾ ಸ್ವಾಮಿಯನ್ನ ಅಲ್ಲಿಂದ ಕಿಡ್ನಾಪ್ ಮಾಡಿರೋದು. ಇದು ಚಿತ್ರದುರ್ಗದ ಔಟ್ಸ್ಕರ್ಟ್ಸ್ ನಿಮ್ಗೆ ತೋರಿಸ್ತಾ ಇರುವಂತ ದೃಶ್ಯಾವಳಿ. ರೇಣುಕಾ ಸ್ವಾಮಿಯನ್ನ ಫಸ್ಟು ಚಿತ್ರದುರ್ಗದ ಹೊರಭಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಅಲ್ಲೊಂದು ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕ್ ಹತ್ರ ರವಿಯ ಗಾಡಿಯನ್ನ ತರಲಿಕ್ಕೆ ಹೇಳಲಾಗಿರುತ್ತೆ. ಆತ ಪಾಪ ಗೊತ್ತಿಲ್ಲ ಕಿಡ್ನಾಪ್ ಮಾಡ್ತಾ ಇದ್ದಾರೆ ಅಂತ. ಒಂದು ಬಾಡಿಗೆ ಆಯ್ತಲ್ಲ ಬೆಂಗಳೂರಿಗೆ ಅಂತ ಬರ್ತಾನೆ. ಆದರೆ ಇವ್ರು ಕಿಡ್ನಾಪ್ ಮಾಡಿದ್ದಾರೆ. ಅದು ರೇಣುಕಾ ಸ್ವಾಮಿಗೂ ಕೂಡ ಗೊತ್ತಿಲ್ಲ. ಅವನಿಗೂ ಫುಲ್ ಪೂಸಿ ಹೊಡೆದು ಬಿಟ್ಟಿದ್ದಾರೆ. ಏನಕ್ಕೋ ಹೇಳ್ಬಿಟ್ಟಿದ್ದಾರೆ, ಅವನಿಗೆ ಗೊತ್ತಿಲ್ಲ, ದರ್ಶನ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ, ಆತನಿಗೆ ವಾರ್ನ್ ಮಾಡೋಕ್ಕೋಸ್ಕರ ಅನ್ನುವಂಥದ್ದು ಗೊತ್ತಿಲ್ಲ. ಆ ಕ್ಷಣನೇ ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಿಲ್ಲ ಅವನಿಗೆ. ಯಾಕಂದರೆ ಇವ್ರು ಏನಾದರೂ ಹೇಳಿದ್ದಿದ್ರೆ ಆತ ಹೇಳಿದ್ನಲ್ಲ ಆವಾಗಲೇ, ಒಂದು 5-6 ಟೋಲ್ಗಳು ಸಿಗ್ತವೆ. ಪಾಸ್ ಆಗುವಂಥ ಸಂದರ್ಭದಲ್ಲಿ ಎಲ್ಲಾದರೂ ಕಿರ್ಚಾಡಿದ್ರು ಕೂಡ ಅಲ್ಲೇ ಸೀಸ್ ಆಗಿರೋರು, ಅಲ್ಲೇ ಆ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಗಿರೋದು. ಚಿತ್ರದುರ್ಗದಿಂದ ಯಾವ ರೀತಿಯಾಗಿ ಕಿಡ್ನಾಪ್ ಮಾಡಲಾಯಿತು ರೇಣುಕಾ ಸ್ವಾಮಿಯನ್ನ ಅನ್ನುವಂಥದ್ರ ಬಗ್ಗೆ ಎಕ್ಸ್ಕ್ಲೂಸಿವ್ ಆದಂತ ಸಿಸಿಟಿವಿ ದೃಶ್ಯಾವಳಿಗಳು ನ್ಯೂಸ್ 18ಗೆ ಸಿಕ್ಕಿತ್ತು. ಆವಾಗಲೇ ನಿಮಗೆ ತೋರಿಸ್ತಾ ಇದ್ವಿ. ಹಾಗೆ ಕೆಲವೊಂದು ದೃಶ್ಯಾವಳಿಗಳನ್ನ ಈಗ ಗಮನಿಸೋದಾದ್ರೆ ಜಗ್ಗ ನಡ್ಕೊಂಡ್ ಬರ್ತಾ ಇರುವಂತದ್ದು ತೋರಿಸ್ತಾ ಇದೀವಿ ನಿಮಗೆ. ಇಲ್ಲಿ ಆಟೋದಲ್ಲಿ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಫಸ್ಟ್ ಅಂದ್ರೆ ಪುಸಲಾಯಿಸಿ ಕರ್ಕೊಂಡ್ ಬರ್ತಾರೆ ಅವನ್ನ. ಅದಾದ್ಮೇಲೆ ಇವರೆಲ್ಲರೂ ರವಿಗೆ ಕರೆಯನ್ನ ಮಾಡಿ ರವಿಯ ಇಟಿಒಸ್ ಅನ್ನ ಕರೆಸ್ಕೊಂಡ ಬಳಿಕ ರೇಣುಕಾ ಸ್ವಾಮಿಯನ್ನ ಅಲ್ಲಿಂದ ಕಿಡ್ನಾಪ್ ಮಾಡಿರೋದು. ಇದು ಚಿತ್ರದುರ್ಗದ ಔಟ್ಸ್ಕರ್ಟ್ಸ್ ನಿಮ್ಗೆ ತೋರಿಸ್ತಾ ಇರುವಂತ ದೃಶ್ಯಾವಳಿ. ರೇಣುಕಾ ಸ್ವಾಮಿಯನ್ನ ಫಸ್ಟು ಚಿತ್ರದುರ್ಗದ ಹೊರಭಾಗಕ್ಕೆ ಕರ್ಕೊಂಡ್ ಬರ್ತಾರೆ. ಅಲ್ಲೊಂದು ಪೆಟ್ರೋಲ್ ಬಂಕ್ ಇದೆ. ಆ ಪೆಟ್ರೋಲ್ ಬಂಕ್ ಹತ್ರ ರವಿಯ ಗಾಡಿಯನ್ನ ತರಲಿಕ್ಕೆ ಹೇಳಲಾಗಿರುತ್ತೆ. ಆತ ಪಾಪ ಗೊತ್ತಿಲ್ಲ ಕಿಡ್ನಾಪ್ ಮಾಡ್ತಾ ಇದ್ದಾರೆ ಅಂತ. ಒಂದು ಬಾಡಿಗೆ ಆಯ್ತಲ್ಲ ಬೆಂಗಳೂರಿಗೆ ಅಂತ ಬರ್ತಾನೆ. ಆದರೆ ಇವ್ರು ಕಿಡ್ನಾಪ್ ಮಾಡಿದ್ದಾರೆ. ಅದು ರೇಣುಕಾ ಸ್ವಾಮಿಗೂ ಕೂಡ ಗೊತ್ತಿಲ್ಲ. ಅವನಿಗೂ ಫುಲ್ ಪೂಸಿ ಹೊಡೆದು ಬಿಟ್ಟಿದ್ದಾರೆ. ಏನಕ್ಕೋ ಹೇಳ್ಬಿಟ್ಟಿದ್ದಾರೆ, ಅವನಿಗೆ ಗೊತ್ತಿಲ್ಲ, ದರ್ಶನ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ, ಆತನಿಗೆ ವಾರ್ನ್ ಮಾಡೋಕ್ಕೋಸ್ಕರ ಅನ್ನುವಂಥದ್ದು ಗೊತ್ತಿಲ್ಲ. ಆ ಕ್ಷಣನೇ ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಿಲ್ಲ ಅವನಿಗೆ. ಯಾಕಂದರೆ ಇವ್ರು ಏನಾದರೂ ಹೇಳಿದ್ದಿದ್ರೆ ಆತ ಹೇಳಿದ್ನಲ್ಲ ಆವಾಗಲೇ, ಒಂದು 5-6 ಟೋಲ್ಗಳು ಸಿಗ್ತವೆ. ಪಾಸ್ ಆಗುವಂಥ ಸಂದರ್ಭದಲ್ಲಿ ಎಲ್ಲಾದರೂ ಕಿರ್ಚಾಡಿದ್ರು ಕೂಡ ಅಲ್ಲೇ ಸೀಸ್ ಆಗಿರೋರು, ಅಲ್ಲೇ ಆ ಪ್ಲಾನ್ ಎಲ್ಲ ಫ್ಲಾಪ್ ಆಗೋಗಿರೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.